ಸಿದ್ದರಾಮಯ್ಯವರ ಸರ್ಕಾರ ಜನವಿರೋಧಿಯಾಗಿದೆ. ಸಂಪದ್ಭರಿತವಾದ ರಾಜ್ಯವನ್ನ ದಿವಾಳಿಯಾಗುವಂತೆ ಮಾಡಿದ್ದಾರೆ. 2 ವರ್ಷ ಸಮೀಪಿಸುತ್ತಿದ್ದರೂ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಕಾಂಗ್ರೆಸ್ ಶಾಸಕರೇ ಆರೋಪಿಸುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಎನ್.ಎಚ್. ಚಂದ್ರಶೇಖರ್ ಹೇಳಿದರು. ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದು ಹೊಸ ಸರ್ಕಾರವಲ್ಲ, ಅಧಿಕಾರಕ್ಕೆ ಬಂದು 2 ವರ್ಷ ಸಮೀಪಿಸುತ್ತಿದೆ. ಮೊದಲ ದಿನದಿಂದಲೇ ಭ್ರಷ್ಟಾಚಾರ ಮಾಡುತ್ತಾ ಜನವಿರೋಧಿಯಾಗಿ ಅನಾಚಾರಗಳನ್ನ ಮಾಡಿಕೊಂಡು ಬರುತ್ತಿದೆ. ಬೊಮ್ಮಾಯಿ ಅಧಿಕಾರ ಬಿಟ್ಟುಕೊಟ್ಟಾಗ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯ ಸುಭಿಕ್ಷವಾಗಿದೆ ಎಂದು ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಅಂದರೆ ಬೊಮ್ಮಾಯಿ ಉತ್ತಮ ಆಡಳಿತ ನೀಡಿದ್ದರು ಎನ್ನುವ ಅರ್ಥವಾಗಿದೆ. ಆದರೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ವರ್ಷದಿಂದಲೇ ರಾಜ್ಯ ದಿವಾಳಿಯಾಗುವಂತೆ ಮಾಡಿದ್ದಾರೆ. ಅವರ ಪಕ್ಷದ ಶಾಸಕರು ಅನುದಾನ ಬಿಡುಗಡೆಯಾಗದೇ ಇರುವ ಬಗ್ಗೆ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದವರೇ ಈ ಸರ್ಕಾರ ತೊಲಗಿದರೆ ಸಾಕು ಎನ್ನುವಂತೆ ಮಾತನಾಡುತ್ತಿದ್ದಾರೆ. ಕಲಬುರಗಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ವೇಳೆ ಬರೆದ ಡೆತ್ ನೋಟ್ನಲ್ಲಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಮಿತಿ ಮೀರಿದ ಭ್ರಷ್ಟಾಚಾರ, ಹನಿ ಟ್ರ್ಯಾಪ್, ಸುಪಾರಿ ಕಿಲ್ಲಿಂಗ್ ಬಗ್ಗೆ ಬರೆದು ಆರೋಪಿಸಿದ್ದಾರೆ. ಖರ್ಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಯನ್ನ ಎದುರಿಸಬೇಕು ಎಂದರು. ಹೊಸ ಸರ್ಕಾರ ಅಂತ ಹೇಳಲಿಕ್ಕೆ ಆಗುತ್ತಿಲ್ಲ. ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ಆವತ್ತು ಜನ ಕೊಟ್ಟಂತಹ ತೀರ್ಮಾನವನ್ನ ಸ್ವೀಕರಿಸಿ ನಾವು ವಿರೋಧ ಪಕ್ಷವಾಗಿ ನಮ್ಮ ಕೆಲಸವನ್ನು ಶುರು ಮಾಡಿದ್ವಿ. ಯಾವಾಗಲೂ ಒಂದು ಸರ್ಕಾರ ಬಂದ ಮೇಲೆ ಸುಮಾರು 6 ತಿಂಗಳಿಂದ 1 ವರ್ಷ 1.5 ವರ್ಷ ಹನಿಮೂನ್ ಪೀರಿಯಡ್ ಅಂತ ಇರುತ್ತೆ. ಸರ್ಕಾರ ಟೇಕ್ ಆಫ್ ಮಾಡ್ಬಿಟ್ಟಿಗೆ ಸ್ವಲ್ಪ ಸಮಯ ಆಗುತ್ತೆ. ಅಂತ ಸಮಯದಲ್ಲಿ ಯಾವುದೇ ಸಹಜವಾಗಿ ಯಾವುದೇ ಹಗರಣಗಳು ನಡೆಯೋದಿಲ್ಲ. ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ. ಮತ್ತೆ ಆಂಟಿ ಇನ್ಕಮನ್ಸ್ ಅಂತ ಹೇಳಿದ್ರೆ ಸರ್ಕಾರಿ ವಿರೋಧ ಭಾವನೆಗಳು ಕೂಡ ಒಂದು ಸರ್ಕಾರ ಬಂದು 3 ವರ್ಷ 4 ವರ್ಷ ಆದಮೇಲೆ ಈ ಸರ್ಕಾರಿ ವಿರೋಧಿ ಭಾವನೆಗಳು ಶುರುವಾಗುತ್ತೆ. ಆದರೆ ಕರ್ನಾಟಕದ ಜನರ ದುರದೃಷ್ಟನ ಏನೋ 136 MLAಗಳನ್ನ ಹೊಂದ್ಕೊಂಡು ಸ್ಪಷ್ಟ ಬಹುಮತ ಹೊಂದಿರ್ತಕ್ಕಂತಹ ಸರ್ಕಾರ ಸಿದ್ದರಾಮಯ್ಯ ಎಂಥ ಸರ್ಕಾರ ಕೊಡಬೇಕಾಗಿತ್ತು. ಆದರೆ ಮೊದಲನೇ ದಿನದಿಂದಲೇ ಈ ಸರ್ಕಾರ ಜನವಿರೋಧಿಯಾಗಿ ಭ್ರಷ್ಟಾಚಾರವನ್ನು ಪೂರಿತವಾಗಿ ಕೆಲವು ಸಮುದಾಯಗಳನ್ನ ಓಲೈಕೆ ಮಾಡಿಕೊಂಡು ಈ ರೀತಿಯಾಗಿ ಯಾವ ಅನಾಚಾರಗಳನ್ನು ಒಂದು ಸರ್ಕಾರ ಮಾಡಬಹುದು, ಎಲ್ಲ ಅನಾಚಾರಗಳ ಎಲ್ಲ ಮೀರುತ್ತೆ ಈ ಸರ್ಕಾರ. 1 ವರ್ಷದ ಒಳಗಡೆ ಒಂದು ರಾಜ್ಯ ಸರ್ಕಾರವನ್ನ ಏನು ಅದು ಸಂಪದ್ಭರಿತವಾದಂತಹ ಒಂದು ರಾಜ್ಯವನ್ನ ದಿವಾಳಿ ಮಾಡಿದ ಕೀರ್ತಿ ಯಾಕಾಗುತ್ತೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರಿಗೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೊಮ್ಮಾಯಿ ಅವರು ಬಿಟ್ಕೊಟ್ಟ ಮೇಲೆ ಮೊದಲ ಬಜೆಟ್ನ ಮೊದಲನೇ ದಿವಸ ಸಿದ್ದರಾಮಯ್ಯ ಹೇಳಿದ್ರು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಸುಭಿಕ್ಷವಾಗಿದೆ ಅಂತ ಹೇಳಿದ್ರೆ ಏನು ಬೊಮ್ಮಾಯಿ ಅವರು ಸರ್ಕಾರ ಬಿಟ್ಟೋಗಿದ್ದಾರೆ, ಸುಭಿಕ್ಷವಾದ ಸರ್ಕಾರ ಬಿಟ್ಟೋಗಿದ್ದಾರೆ ಅಂತ ಸರ್ಪ್ಲಸ್ ಬಜೆಟ್ ಬಿಟ್ಟೋಗಿದ್ರು. ಆದರೆ ಒಂದೇ 1 ವರ್ಷದಲ್ಲಿ ಸರ್ಪ್ಲಸ್ ಬಜೆಟ್ನಿಂದ ಕೊರತೆ ಬಜೆಟ್ ಹೋಗಿ ಸುಮಾರು 1 ಲಕ್ಷ ಕೋಟಿಗಳ ಸಾಲ ಆಗ್ತಿದೆ. ಇಡೀ ರಾಜ್ಯ ದಿವಾಳಿ ಆಗಿದೆ. ರಾಜ್ಯಪಾಲರು ಏನಿದ್ರು ನಾನು ಬಂದು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ಬೆಂಗಳೂರು ಬಂದು ನನಗೆ ಜನನ ಫೇಸ್ ಮಾಡೋಕ್ಕಂತ ಗೊತ್ತಿಲ್ಲ ಅಂತೇಳಿ ಚನ್ನಗಿರಿಯ ಬಸವರಾಜ ಶಿವಗಂಗಾ ಅವರು ಏನು ಹೇಳಿದ್ರು, ವಿಜಯನಗರದ ಗವಿಯಪ್ಪನವರು ಏನು ಹೇಳಿದ್ರು, ಅಲ್ಲಿನ ಮಂತ್ರಿಗಳು, ಮಾಜಿ ಮಂತ್ರಿಗಳು ಕೇಂದ್ರ ಬಾಯ ಬಂದಿದ್ದರು, ಟಿಪ್ಪು ಷಡಕ್ಷರಿ ಬಾಯ ಬಂದಿದ್ದರು. ಇವತ್ತು ಅಕ್ಷರಶಃ ಎಲ್ಲ ಕ್ಷೇತ್ರಗಳು ಒಂದೇ 1 ರೂಪಾಯಿ ಅನುದಾನದಿಂದಾಗೆ ನರಕ ಕೂಪುಗಳಾಗಿದ್ದಾವೆ. ಎಲ್ಲ MLAಗಳು ಯಾವತ್ತು ಕಿತ್ಕೊಂಡು ಆಚೆ ಹೋಗ್ತೀನಿ ಅಂತ ಕಾಯ್ತಾ ಇದ್ದಾರೆ. ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ಗ್ರಾಮೀಣಾಧ್ಯಕ್ಷ ಸುಭಾಷ್ ಗುನ್ಗಿ, ನಗರಾಧ್ಯಕ್ಷ ನಾಗೇಶ್ ಕುರ್ಡೇಕರ್, ಕಿಶನ್ ಕಾಂಬ್ಳೆ ಹಾಜರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.